ನಮಸ್ಕಾರ. ಮೈಸೂರು ಓಲ್ಡ್ ಆರ್ ಟಿ ನಗರ, 2 ಆರ್ ಟಿ ನಗರ ಇದೆ ಮೈಸೂರಲ್ಲಿ. ಓಲ್ಡ್ ಆರ್ ಟಿ ನಗರ ಕ್ರೈಸ್ಟ್ ಪಬ್ಲಿಕ್ ಸ್ಕೂಲ್ ಹಿಂಭಾಗದಲ್ಲಿರುವಂತಹ 1200 ಸ್ಕ್ವೇರ್ ಫೀಟ್ ಸೌತ್ ಫೇಸಿಂಗ್ ಸೈಟಲ್ಲಿ ಈಸ್ಟ್ ಫೇಸಿಂಗ್ ಡೋರ್ ಇಟ್ಟು ಕಟ್ಟಿರುವಂತಹ, ನೀವು ನೋಡ್ತಾ ಇದ್ದೀರಲ್ಲ, ದಿಸ್ ಬ್ರ್ಯಾಂಡ್ ನ್ಯೂ ಹೌಸ್ ಈಸ್ ಫಾರ್ ಸೇಲ್. ಭಾಳ ಜನ ಕೇಳುವಂಥ ವಿಚಾರ ಏನು ಅಂತಂದರೆ, ಸುಪ್ರೀತ್ ಫಸ್ಟ್ ನೀವು ಮನೆ ತೋರಿಸ್ತೀರಿ, ಎಲ್ಲ ಸರಿ, ಎವ್ರಿಥಿಂಗ್ ಫೈನ್, ಲೊಕೇಶನ್ ಹೇಳ್ತೀರಿ, ನೀರಿನ ವಿಚಾರ ಒಂದು ಕ್ಲಿಯರಾಗಿ ಕರೆಕ್ಟಾಗಿ ನಮಗೆ ಸಂಕ್ಷಿಪ್ತವಾಗಿ ಹೇಳಿ ಅಂತ. ನೋಡಿ, ಇವಾಗ ಏನು ಮನೆ ಇದು ಸೇಲ್ಗಿದೆ ಅಂತ ಹೇಳ್ತಾ ಇದ್ದೀನಿ. 30-40 ಸೈಟಲ್ಲಿ ಕಟ್ಟಿರೋದು. ಗ್ರೌಂಡ್ ಫ್ಲೋರ್ಲಿ 2 ಬೆಡ್ರೂಮ್, ಫಸ್ಟ್ ಫ್ಲೋರ್ಲಿ 2 ಬೆಡ್ರೂಮ್, ಅಂದರೆ 2 ಪೋರ್ಷನ್ ರೆಂಟ್ ಅರ್ನಿಂಗ್ ಪ್ರಾಪರ್ಟಿ. ಅಂದರೆ ನೀವು ಒಂದು ಪೋರ್ಷನ್ಲಿ ಇದ್ಕೊಂಡು ಇನ್ನೊಂದು ಪೋರ್ಷನ್ನ ರೆಂಟಿಗೆ ಕೊಡಲಿಕ್ಕೆ ಯೋಗ್ಯವಾಗಿರುವಂತಹ ಮನೆ. ಮೈಸೂರು ಮಧ್ಯಭಾಗದಿಂದ ಅಬೌಟ್ 8 ಕಿಲೋಮೀಟ್ರಲ್ಲಿ 8 ಕಿಲೋಮೀಟರ್ಸಲ್ಲಿರುವಂತಹ ಮೈಸೂರು ನಗರಾಭಿವೃದ್ಧಿ ಪ್ರಾಧಿಕಾರದಿಂದ ಅನುಮೋದಿತವಾಗಿರುವಂತಹ ಹೊಸ ಮನೆ ಇದು ಸೇಲಿಗಿದೆ. ನಮ್ಮ ಮನೆ ಒಳಗೆ ಹೋಗೋಕ್ಕಿಂತ ಮುಂಚೆ ಎವ್ರಿ ಟೈಮ್ ಐ ಟೆಲ್ ಅಬೌಟ್ ದಿ ವಾಟರ್ ಪ್ರಾಬ್ಲಮ್ ಇದೆಯಾ ಈ ಏರಿಯಾದಲ್ಲಿ, ಏನು ಪ್ರಾಬ್ಲಮ್ ಇದ್ರೂ ಅದಕ್ಕೇನು ಸೊಲ್ಯೂಷನ್ ಇದೆ ಅನ್ನೋದನ್ನು. ಈ ಮನೆ 30-40 ಸೈಟಲ್ಲಿ ಕಟ್ಟಿರೋದು. ಇದಕ್ಕೆ ಆದಂತಹ ಇಂಡಿಪೆಂಡೆಂಟ್ ಬೋರ್ವೆಲ್ ಇದೆ. ಯಾವುದೇ ಥರ ನೀರಿನ ಸಮಸ್ಯೆ ಆಗಲ್ಲ. ಕಾರ್ಪೊರೇಷನರ್ ಕಬಿನಿ ವಾಟರ್ ಸಪ್ಲೈ ಇನ್ನೂ ಈ ಭಾಗದಲ್ಲಿ ಇಲ್ಲ. ಸೊ ಅದಕ್ಕೋಸ್ಕರ ಏನು ಮಾಡಿದ್ದಾರೆ, ಲೇಔಟಿಂದ ನೀರು ಸಪ್ಲೈ ಸಹ ಇದೆ. ಬಟ್ ಆದ್ರೂ ಏನು ಮಾಡಿದ್ದಾರೆ, ಈ ಮನೆ ಕಟ್ಟಿರುವಂಥ ಮಾಲೀಕರು ಇದಕ್ಕೆ ಆದಂತಹ ವಾಟರ್ ಸೋರ್ಸ್ ಅಂದರೆ ಬೋರ್ವೆಲ್ನ ಇರಲಿ ಅಂತ ಇನ್ಸ್ಟಾಲ್ ಮಾಡಿಬಿಟ್ಟಿದ್ದಾರೆ. ವಾಟರ್ ನಾಟ್ ಅಟ್ ಆಲ್ ಎ ಪ್ರಾಬ್ಲಮ್. ಸುಮಾರು 10,000 ಲೀಟರ್ ಸಂಪನ್ನ ಕೊಟ್ಟಿದ್ದಾರೆ. 1000 ಲೀಟ್ರ್ ಓರೆ ಟ್ಯಾಂಕ್ ಕೊಟ್ಟಿದ್ದಾರೆ. ಪಾರ್ಕಿಂಗ್ ಏರಿಯಾ ನೋಡ್ಬೋದು. 2 ಮನೆ ಇರೋದ್ರಿಂದ ಒಂದು ಸಂಕ್ಷಿಪ್ತವಾದ ಪಾರ್ಕಿಂಗ್ ತೋರಿಸ್ಬಿಡ್ತೀನಿ. ಆ ಮನೆಯವರು ಆ ಕಡೆ ಪಾರ್ಕಿಂಗ್ ಮಾಡ್ಕೋಬೇಕು, ಇಲ್ಲಿರೋ ಈ ಕಡೆ ಪಾರ್ಕಿಂಗ್ ಮಾಡ್ಕೋಬೇಕು. 2 ವೀಲರ್ಗಳನ್ನ ಆಚೆ ಕಾರ್ನ ಪಾರ್ಕ್ ಮಾಡ್ಕೋಬೇಕು. ನಾನಿವಾಗ ಸೌತ್ ಫೇಸಿಂಗ್ ಸೈಟು ಈಸ್ಟಿಂದ ಎಂಟ್ರ್ ಆಗಿದ್ದೀನಿ. ಟೀಕ್ ಡೋರು, ಅದಕ್ಕೇನು ಮಾಡಿದ್ದಾರೆ ಅಂದರೆ, ನೋಡಿ, ಇವರು ಬಯೋಮೆಟ್ರಿಕ್ ಲಾಕ್ನ ಕೊಟ್ಟಿದ್ದಾರೆ. ಯು ಕ್ಯಾನ್ ಸಿ ದಿಸ್ ಅ ಬಯೋಮೆಟ್ರಿಕ್ ಲಾಕ್ ಸೊಲ್ಯೂಷನ್ಸ್ನ ಮಾಡಿದ್ದಾರೆ. ಎಂಟೈರ್ ಡೋರ್ಸು, ವಿಂಡೋಗಳು, ಫ್ರೇಮ್ಗಳು, ಅಂದರೆ ಈ ಏನು ಚೌಕಟ್ಟು ಅಂತೀವಿ ಎಲ್ಲ ಫಸ್ಟ್ ಕ್ವಾಲಿಟಿ ಟೀಕ್ ವುಡ್ಡಲ್ಲಿ ಮಾಡಿರುವಂಥದ್ದು. ಬನ್ನಿ, ನನ್ನ ಮನೆ ತೋರ್ಸೋಕ್ಕಿಂತ ಮುಂಚೆ ಗ್ರಾನೈಟ್ ಫ್ಲೋರಿಂಗ್ ನೋಡ್ಕೊಳ್ಳಿ ಹೇಗಿದೆ ಅಂತ. ಅಬೌಟ್ 8ರಿಂದ 12 ಸೀಟ್ರ್ ನೀವು ಹಾಲಲ್ಲಿ ನೀವು ಸೋಫಾನ ಕೊಡೋದು. ಫಾಲ್ ಸೀಲಿಂಗ್ ಕೊಟ್ಟಿದ್ದಾರೆ, ಎಲ್ಲ ಕಡೆಯೂ ಫ್ಯಾನ್ಗಳು ಕೊಟ್ಟಿದ್ದಾರೆ, ಲೈಟಿಂಗ್ಗಳಾಗಿದೆ. ಎಲ್ಲೂ ಸಹ ನಿಮ್ಗೆ ಯಾವುದೇ ಥರ ಪೆಂಡಿಂಗ್ ವರ್ಕ್ಗಳು ಇನ್ನೂ ಇಲ್ಲ. ಕಾಮಗಾರಿ ಜಸ್ಟ್ ಬೀನ್ ಫಿನಿಶ್, ತುಂಬ ದಿವಸ ಆಗಿಲ್ಲ ಈ ಮನೆ ಮುಗಿದು. ಹಾರ್ಡ್ಲಿ ಅಬೌಟ್ ಒಂದು ವಾರ ಆಗಿರಬಹುದು. UPS ಪಾಯಿಂಟ್ನ ಸಹ ತೋರಿಸ್ತೀನಿ. ಮನೆ ಎಂಟ್ರಾದ ತಕ್ಷಣ ಈಸ್ಟ್ ಪಕ್ಕದಲ್ಲೇ ಆಲ್ಟರ್ನೇಟ್ ಪವರ್ ಬ್ಯಾಕಪ್ ಸಿಸ್ಟಮ್ಗೆ, ಇದಕ್ಕೆ ಪವರ್ ಬ್ಯಾಕಪ್ ಸಿಸ್ಟಮ್ಗೆ UPSನ ಇನ್ಸ್ಟಾಲ್ ಮಾಡ್ಕೊಳ್ಳಿಕ್ಕೆ ಜಾಗ ಕೊಟ್ಟಿದ್ದಾರೆ. TV ಕ್ಯಾಬಿನೆಟ್, ಫುಲ್ ಫ್ಲರ್ಜ್ TV ಕ್ಯಾಬಿನೆಟ್. ದಿಸ್ ಇಸ್ ವಾಟ್ ಐ ಕಾಲ್ ಅ ಫುಲ್ ಫ್ಲರ್ಜ್ TV ಕ್ಯಾಬಿನೆಟ್. ಯಾಕಂದರೆ ಒಂದು ವಾಲ್ ಏನಿದೆ ಅಬೌಟ್ ಅದೊಂದು 14ರಿಂದ 15 ಅಡಿ ಇರ್ಬೋದು. ಆ ಫುಲ್ ವಾಲ್ನ ನಿಮಗೆ ಒಂದು ಕಡೆ ಕ್ಲೋಸ್ ಕಂಪಾರ್ಟ್ಮೆಂಟು, ಒಂದು ಕಡೆ ಓಪನ್ ಕಂಪಾರ್ಟ್ಮೆಂಟು, ಸ್ಪಾಟ್ ಲೈಟ್ಗಳು, ಓಪನ್ ಶೋಕೇಸು ಎಲ್ಲ ಮಾಡಿ, ಫ್ಯಾನು ವಿತ್ ಲೈಟಿಂಗು, ಫಾಲ್ ಸೀಲಿಂಗು, ಪ್ರೊಫೈಲ್ ಲೈಟಿಂಗು, ಅದರ ಮೇಲ್ಗಡೆ ಸ್ಪಾಟ್ ಲೈಟ್ಗಳನ್ನ ಕೊಟ್ಟಿದ್ದಾರೆ. ಈ ಕಡೆ ಇದು ಇಂಟರ್ಮೀಡಿಯೇಟ್ ಅಂದರೆ ಮಧ್ಯದಲ್ಲಿರುವಂಥ ಸೈಟು, ಕಾರ್ನರ್ ಸೈಟ್ ಅಲ್ಲ. ಈ ಕಡೆನೂ ಶೋಕೇಸ್ ಕೊಟ್ಟಿದ್ದಾರೆ. ಪೂಜಾ ರೂಮ್ ಇದು, ಗ್ಲಾಸ್ ಹಾಕಿಲ್ಲ, ಹಾಕಿ ಕೊಡ್ತಾರೆ. ಈಗ ತಾನೇ ಮುಗ್ದಿದೆ ಮನೆ. ಭಾಳ ಚೆನ್ನಾಗಿ ಫಿನಿಷಿಂಗ್ ವೈಸ್ ಹೇಳಬೇಕಂದ್ರೆ ಭಾಳ ಚೆನ್ನಾಗಿ ಮಾಡಿದರೆ. ಇದು ಈಸ್ಟ್ ಫೇಸಿಂಗ್ ಪೂಜಾ ರೂಮ್. ಇನ್ನೊಮ್ಮೆ ಹೇಳ್ತೀನಿ, ಮೇನ್ ಡೋರು ಈಸ್ಟು, ಪೂಜಾ ರೂಮು ಈಸ್ಟು. ಪ್ಲೀಸ್ ಡು ನಾಟ್ ಹ್ಯಾವ್ ಎನ್ ಕನ್ಫ್ಯೂಷನ್ ಬಿಟ್ವೀನ್ ದ ಎಂಟ್ರಿ ಪಾಯಿಂಟ್. ವಾಸ್ತು ಅನುಗುಣವಾಗಿರುವಂಥದ್ದು. ಈಸ್ಟಿಂದ ಎಂಟ್ರಿ ಇದೆ, ಈಸ್ಟಿಂದ ಪೂಜಾ ರೂಮು. ಇದು ಮಾಡ್ಯುಲರ್ ಕಿಚನ್ ಮಾಡಿದ್ದಾರೆ. ಚಿಮ್ನಿ ಪಾಯಿಂಟ್ ಕೊಟ್ಟಿದ್ದಾರೆ, ರೆಫ್ರಿಜರೇಟರ್ ಪಾಯಿಂಟ್ ಕೊಟ್ಟಿದ್ದಾರೆ, ಮೈಕ್ರೋವೇವ್ ಪಾಯಿಂಟ್ಗಳು ಕೊಟ್ಟಿದ್ದಾರೆ, ಸ್ಟೋರೇಜ್ ಪಾಯಿಂಟ್ ಕೊಟ್ಟಿದ್ದಾರೆ, ಗ್ರನೈಟ್ ಟಾಪ್ ಇದೆ, ಸಿಂಕ್ಗಳನ್ನ ಮಾಡಿದ್ದಾರೆ. 2 ರೂಮ್ಗಳನ್ನ ತೋರಿಸ್ತೀನಿ ಬನ್ನಿ. ಇದು ರೂಮ್ ನಂಬರ್ 1 ವಿಚ್ ಹ್ಯಾಸ್ ಅನ್ ಅಟ್ಯಾಚ್ ಬಾತ್ರೂಮ್. ನೋಡಿ, ಇದು ಅಟ್ಯಾಚ್ ಬಾತ್ರೂಮ್ ಕೊಟ್ಟಿದ್ದಾರೆ. ಇದು ರೂಮ್ ನಂಬರ್ 1. ವಾರ್ಡ್ರೋಬ್ಗಳನ್ನ ಮಾಡಿದ್ದಾರೆ, ಲಾಫ್ಟ್ಗಳು ಮಾಡಿದ್ದಾರೆ, AC ಪವರಿಗೆ ಪಾಯಿಂಟ್ ಕೊಟ್ಟಿದ್ದಾರೆ. ಸೊ ದೇ ಹ್ಯಾವ್ ಇನ್ಸ್ಟಾಲ್ಡ್ ಎವ್ರಿಥಿಂಗ್. ನೀವೇನೂ ಸಹ ಇಲ್ಲಿ ತಿರ್ಗಾ ಬಂದು ಮಾಡ್ಕೊಳ್ಳುವಂಥದ್ದು. ಇನ್ನೂ ನಾವು ಮಾಡ್ಕೋಬೇಕು, ಮನೆ ಪೆಂಡಿಂಗ್ ಇದೆ, ಸಿಕ್ಕಾಪಟ್ಟೆ ಕೆಲಸ ಇದೆ, ಸಿವಿಲ್ ವರ್ಕ್ ಏನೋ ಪೆಂಡಿಂಗ್ ಇದೆ, ನಾವಿನ್ನೂ ಕಾರ್ಪೆಂಟರ್ ಕರಿಬೇಕು, ಎಲೆಕ್ಟ್ರಿಷಿಯನ್ನ ಕರಿಬೇಕು, ಪ್ಲಂಬರ್ ಕರಿಬೇಕು. ಯಾವ ಕೆಲಸನೂ ಕರೆಯುವ ಯಾವುದೇ ಥರ ಪ್ರಮೇಯ ಇಲ್ಲ. ದ ವರ್ಕ್ ಈಸ್ ಕಂಪ್ಲೀಟೆಡ್. ಬನ್ನಿ ತೋರಿಸ್ತೀನಿ. ಎಲ್ಲವನ್ನು ಚಾಚು ತಪ್ಪದ ಹಾಗೆ ಎಲ್ಲವನ್ನು ಕ್ಲೀನಾಗಿ ಮಾಡಿದ್ದಾರೆ. ಇಲ್ಲೂ ಅಷ್ಟೇ. ಇದೊಂದು ರೂಮು. ಇದೇನು ಅನ್ನೋದು ಡೌಟ್ ಇರುತ್ತೆ. ಇದು ಪೂಜಾ ರೂಮ್ ಇದೆ. ಹಿಂದ್ಗಡೆ ಇದ್ರ ಭಾಗದಲ್ಲಿರುವಂತಹ ಒಂದು ವಾಶ್ರೂಮ್ ಅಂದರೆ ಬಾತ್ರೂಮ್ ಇದೆ. ವಾಸ್ತು ಅನುಗುಣವಾಗಿ ಕಟ್ಟಿದ್ದಾರೆ ಅನ್ನೋದಕ್ಕೆ ನೋಡಿ, ಇದೇ ಸಾಕ್ಷಿ. ಇದ್ರ ಮಧ್ಯದಲ್ಲಿ ಜಾಗ ಇದೆ, ಟಚ್ ಆಗಿಲ್ಲ. ಇಲ್ಲಿರುವಂಥದ್ದು ಬಾತ್ರೂಮು, ಇಲ್ಲಿರುವಂಥದ್ದು ಪೂಜಾ ರೂಮು. ಸೊ ಬಾತ್ರೂಮ್ ಈಸ್ ನಾಟ್ ಟಚಿಂಗ್ ದ ಪೂಜಾ ರೂಮ್. ಕೈಂಡ್ಲಿ ನೋಟ್ ದಿಸ್ ಪಾಯಿಂಟ್. ಇಲ್ಲೂ ಅಷ್ಟೇ ವಿಂಡೋಗಳು ನೋಡ್ಬೋದು. ಎಲ್ಲ ಸಹ ಟೀಕ್ ವುಡ್ ಯೂಸ್ ಮಾಡಿರುವಂಥದ್ದು. ಸ್ಟಡಿ ಟೇಬಲ್ಗೆ ಸ್ಪಾಟ್ ಲೈಟು, ಅದ್ರ ಮೇಲ್ಗಡೆ ಬುಕ್ ಇಟ್ಕೊಳ್ಳೋಕ್ಕೆ ಸ್ಟೋರೇಜ್ ಸ್ಪೇಸು. ಇದು ಅಷ್ಟೇ, ಇದು ಸಹ ಟೀಕು. ಇಲ್ಲಿ
ವಾಷಿಂಗ್ ಮಿಷಿನ್ ಪಾಯಿಂಟು, ಇನ್ಲೆಟ್ ವಾಟ್ರು, ಔಟ್ಲೆಟ್ ವಾಟ್ರು, ಬಾತ್ರೂಮು, ಕಾಮನ್ ವಾಶ್ರೂಮ್ ಕೊಟ್ಟಿದ್ದಾರೆ. ನೋಡ್ಬೋದು ಎಷ್ಟು ದೊಡ್ಡ ವಾಶ್ರೂಮ್ ಅಂತ, ಭಾಳ ದೊಡ್ಡದಾಗಿದೆ. ಕನ್ಸೀಲ್ಡ್ ಟ್ಯಾಂಕ್ ಇದೆ, ಶವರ್ಗೆ ಆಪ್ಷನ್ ಕೊಟ್ಟಿದ್ದಾರೆ, ಮೇಲೆ ಸೋಲಾರ್ ಪಾಯಿಂಟ್ಗಳನ್ನ ಕೊಟ್ಟಿದ್ದಾರೆ. ಇಲ್ಲಿ ನೋಡಿ ನಿಮಗೆ ಎರಡು ಥರ ಇದೇನು ಮುಚ್ಚಿರೋವಂಥದ್ದು ಕಾಣ್ತಾ ಇದೆ ಪ್ಲಾಸ್ಟಿಕಲ್ಲಿ. ಒನ್ ಇಸ್ ಸಂಪ್, ಒನ್ ಇಸ್ ಬೋರ್ವೆಲ್. ಅದರದ್ದು ಕಂಟ್ರೋಲ್ ಪಾಯಿಂಟ್ ಇಲ್ಲಿದೆ. ವಾಷಿಂಗ್ ಮಿಷಿನ್ಗೆ ಇನ್ಲೆಟ್ಟು, ವಾಷಿಂಗ್ ಮಿಷಿನ್ಗೆ ಔಟ್ಲೆಟ್ ಪಾಯಿಂಟ್ಗಳು ಕೊಟ್ಟಿದ್ದಾರೆ, ಅದಕ್ಕೆ ಪವರ್ ಪಾಯಿಂಟ್ ಕೊಟ್ಟಿದ್ದಾರೆ. ಎಲ್ಲ ನೀವು ಬಟ್ಟೆ ಒಣಗಾಕೊಳ್ಳಿಕ್ಕೆ ಜಾಗ ತೋರಿಸ್ತೀನಿ ನೋಡಿ. ಇದು ತಂತಿ ಹಾಕಿ ಬಟ್ಟೆ ಒಣಗಾಕೊಳ್ಳಿಕ್ಕೆ ಇಲ್ಲೇ ಜಾಗ. ವಾಷಿಂಗ್ ಮಿಷಿನ್ ಇಲ್ಲೇ ಇಟ್ಕೊಳ್ಳಿ ಬೇಕಾದಲ್ಲಿ, ಬೇಡ ಅಂದವ್ರು ಒಳಗೂ ಇಟ್ಕೋಬೋದು. ಆ ಪಾಯಿಂಟ್ನ ನಿಮಗೆ ತೋರಿಸಿದ್ದೀನಿ. ಬಟ್ಟೆ ಒಣಗಾಕೊಳ್ಳಿಕ್ಕೆ ಇಲ್ಲಿ ಇದಿದೆ ನೋಡಿ. ವಾಷಿಂಗ್ ಮಿಷಿನ್ ಪಾಯಿಂಟ್ ಕೇಳಿದ್ರಲ್ಲ, ಅಲ್ಲಿ ವಾಷಿಂಗ್ ಪೌಡ್ರು, ಡಿಟರ್ಜೆಂಟ್ಗಳನ್ನ ಎಲ್ಲ ಇಟ್ಕೊಳ್ಳಿಕ್ಕೆ, ಟಾಯ್ಲೆಟ್ರೀಸ್ನ ಇಟ್ಕೊಳ್ಳಿಕ್ಕೆ. ಯಾಕಂದರೆ ವಾಷಿಂಗ್ ಪಾಯಿಂಟ್ ಇಲ್ಲೊಂದಿದೆ, ಅಲ್ಲೊಂದಿದೆ. ಸೊ ನಿಮಗೆ ಬೇಕಾಗುತ್ತೆ ಈ ಪಾಯಿಂಟು ಟಾಯ್ಲೆಟ್ರೀಸ್ ಇಟ್ಕೊಳ್ಳಿಕ್ಕೆ. ವೆಂಟಿಲೇಟರ್ ಒಂದ್ಸರಿ ತೋರಿಸ್ಬಿಡಿಯಪ್ಪ ಅಲ್ಲಿ ಪಕ್ಕದಲ್ಲಿ ಕ್ಲಿಯರಾಗಿ ನೋಡಿ. ಅಲ್ಲಿ ಒಂದು ಕಿಟಕಿ ಕೊಟ್ಟಿದ್ದಾರೆ ವೆಂಟಿಲೇಷನ್ಗೆ. ಸೊ ಇಲ್ಲಿ ಯಾವುದೇ ಭಾಗದಲ್ಲಿ ಇಲ್ಲಿ ನೀವು ಬಾತ್ರೂಮ್ ಯೂಸ್ ಮಾಡಿದಾಗ ಅಲ್ಲೂ ಒಂದು ವೆಂಟಿಲೇಟರ್ ಇದೆ, ಇಲ್ಲೂ ಒಂದು ವೆಂಟಿಲೇಟರ್, ಅಲ್ಲೂ ಒಂದು ವೆಂಟಿಲೇಟರ್. ವೆಂಟಿಲೇಷನ್ ಇಸ್ ನಾಟ್ ಅಟ್ ಆಲ್ ಎ ಪ್ರಾಬ್ಲಮ್. 30-40 ಸೈಟಲ್ಲಿ ಕಟ್ಟಿರುವಂಥದ್ದು. ರೆಂಟ್ ಅರ್ನಿಂಗ್ ಪ್ರಾಪರ್ಟಿ ಅಂದರೆ ಏನು ನೋಡಿ. ಗ್ರೌಂಡ್ ಫ್ಲೋರಲ್ಲಿ ನೀವು ಇದ್ಕೊಂಡು ಮೇಲ್ಗಡೆ ಪೋರ್ಷನ್ನ ರೆಂಟಿಗೆ ಕೊಡ್ಬೋದು. ಮೈಸೂರಲ್ಲಿ ನಾವಿಲ್ಲ, ಒಳ್ಳೆ ಮನೆ ಬೇಕು, ಪಿಲ್ಲರ್ ಹಾಕಿ ಕಟ್ಟಿರಬೇಕು, ಕ್ಲೀನಾಗಿ ಎಲ್ಲ ವಾಸ್ತು ಅನುಗುಣವಾಗಿರಬೇಕು. ಮುಂಬರೋ ದಿವಸಗಳಲ್ಲಿ ನಾವೇ ಬಂದು ವಾಸ ಇರ್ತೀವಿ, ಆಮೇಲೆ ಇನ್ನೊಂದು ಫ್ಲೋರ್ನ ರೆಂಟಿಗೆ ಕೊಡ್ತೀನಿ ಅಂದರೆ ಸೂಕ್ತವಾಗಿರುವಂಥದ್ದು. ಸ್ಕೂಲ್ಗಳಿದೆಯಾ, ಕಾಲೇಜ್ ಇದೆಯಾ, ಡಾಕ್ಟರ್ ಕ್ಲಿನಿಕ್ ಇದೆಯಾ, ಶಾಪಿಂಗ್ ಸೆಂಟರ್ಗಳಿದೆಯಾ, ATMsಗಳಿದೆಯಾ, ಬಸ್ ಫೆಸಿಲಿಟಿ ಇದೆಯಾ, ಈ ಇಂಟರ್ನೆಟ್ಗಳು ಚೆನ್ನಾಗಿ ವರ್ಕ್ ಆಗುತ್ತಾ, ಈ ಏರಿಯಾದಲ್ಲಿ ಮೂಡ ಅನುಮೋದಿತನ ಎಲ್ಲ ಇದೆ. ಹೌದು, ದಿಸ್ ಮೂಡ ಅಪ್ರೂವ್ಡ್ ಲೇಔಟು. ನೀರಿದೆಯಾ, ಈ ವಿಡಿಯೋದಲ್ಲಿ ಫಸ್ಟಲ್ಲೇ ನಾನು ಹೇಳಿದ್ದೀನಿ, ಎಲ್ಲ ಇದೆ. ಪಿಲ್ಲರ್ ಕನ್ಸ್ಟ್ರಕ್ಷನು 2 ಫ್ಲೋರ್ ಇದೆ. ಅದ್ರ ಮೇಲೂ ಸಹ ಬೇಕಾದಲ್ಲಿ ಮುಂಬರೋ ದಿವಸಗಳಲ್ಲಿ ಸುಪ್ರೀತ್, ನಾನು ಇವಾಗೇನೋ 2 ಫ್ಲೋರ್ ಇದೆ, ಮುಂಬರೋ ದಿವಸಗಳಲ್ಲಿ ನಾನು ಅದ್ರ ಮೇಲೂ ಸಹ ಒಂದು ರೂಮು ಅಥವಾ ಇನ್ನೊಂದು ಮನೆ ಕಟ್ಟಬೇಕು ಅಂತ ಇದ್ದೀನಿ. ಇದನ್ನು ಸ್ಟ್ರೆಂತ್ ವೈಸ್, ಇಫ್ ಐ ಆಮ್ ಟಾಕಿಂಗ್ ಇನ್ ಟರ್ಮ್ಸ್ ಆಫ್ ಮೆಟೀರಿಯಲ್ ಸ್ಟ್ರೆಂತ್ ವೈಸು, ಈ ಕಾಲಮ್ಗಳನ್ನ ಅದನ್ನು ವಿತ್ ಸ್ಟ್ಯಾಂಡ್ ಮಾಡುತ್ತಾ ಅನ್ನೋದಾದರೆ ಖಂಡಿತವಾಗ್ಲೂ ಮಾಡುತ್ತೆ. 2.5 ಫ್ಲೋರ್ಸ್ ತನಕನೂ ಈ ಎಕ್ಸಿಸ್ಟಿಂಗ್ ಏನು ಇವರು ಕನ್ಸ್ಟ್ರಕ್ಷನ್ ಮಾಡಿದರೆ ಇದ್ರ ಮೇಲೆ ಇಟ್ ಕ್ಯಾನ್ ವಿತ್ ಸ್ಟ್ಯಾಂಡ್, ನಾಟ್ ಅಟ್ ಆಲ್ ಎ ಇಶ್ಯೂ. ಮೇಲಿನ ಫ್ಲೋರ್ ತೋರಿಸಿಲ್ಲ, ಕೆಳಗಿನ ಫ್ಲೋರ್ ಹೇಗಿದೆಯೋ ಯಥಾವತ್ತಾಗಿ, ಅಂದರೆ ಹೌ ದೇ ಹ್ಯಾವ್ ಬಿಲ್ಟ್, ಕ್ವಾಲಿಟಿ ವೈಸ್ ಇರ್ಬೋದು, ಕನ್ಸ್ಟ್ರಕ್ಷನ್ ವೈಸ್ ಇರ್ಬೋದು, ಮೆಟೀರಿಯಲ್ ಯೂಸೇಜ್ ಇರ್ಬೋದು, ಲುಕ್ ಆ್ಯಂಡ್ ಫೀಲ್ ಇರ್ಬೋದು, ಎಲ್ಲ ಸೇಮ್ ಇದೆ. ಸೊ ಐ ಕನ್ಕ್ಲೂಡ್ ದಿಸ್ ಹೌಸ್ ಆ್ಯಸ್ ಎ ರೆಡಿ ಟು ಮೂವ್ ಇನ್ ಹೌಸ್. ನೋ ಪೆಂಡಿಂಗ್ ವರ್ಕ್ ಹ್ಯಾಸ್ ಟು ಬಿ ಡನ್. ಎಲ್ಲ ಕ್ಲೀನಾಗಿ ಮಾಡಿ ಮುಗಿಸಿರುವಂತಹ ಮನೆ, ನಿಮ್ಗೆ ಯಾವುದೇ ಥರ ತೊಂದರೆ ಇಲ್ಲದಂಗೆ ವಾಸಕ್ಕೆ ಯೋಗ್ಯವಾಗಿರುವಂಥ ಮೈಸೂರು ಸಿಟಿ ಸೆಂಟ್ರಿಂದ 8 ಕಿಲೋಮೀಟರ್ಸ್ ಇದೆ. ಈ ವಿಡಿಯೋ ನೋಡ್ತಾ ಇದ್ದು ಸ್ನೇಹಿತರೆ, ಇದ್ರ ಬಗ್ಗೆ ಈ ಜಾಗ ಪ್ರಾಪರ್ಟಿ ವಿಸಿಟ್ಟು ಡಿಸ್ಕ್ರಿಪ್ಷನಲ್ಲಿ ನಾನು ರೇಟ್ನ ಕ್ಲಿಯರಾಗಿ ಮೆನ್ಷನ್ ಮಾಡಿರ್ತೀನಿ. ರೇಟ್ ಏನು, ಫೇಸಿಂಗ್ ಏನು, ಇದರದ ಮೆಷರ್ಮೆಂಟ್ ಏನು ಅಂತ. ಮನೇನ ನೋಡಬೇಕು, ನಾವು ಅದನ್ನು ವಿಸಿಟ್ ಮಾಡಬೇಕು ಅಂದಲ್ಲಿ, ಎಸ್ ಯು ಕ್ಯಾನ್ ಕಾಂಟ್ಯಾಕ್ಟ್ ಮಿ ಆರ್ ವಾಚ್ ಮಿ. ಥ್ಯಾಂಕ್ ಯು ವೆರಿ ಮಚ್ ವಾಚಿಂಗ್ ದಿಸ್ ವಿಡಿಯೋ. ಬಾಯ್.